ಈ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಅಶೋಕ್. 31 ವರ್ಷ ವಯಸ್ಸು. ಮದುವೆಯಾಗಿ 1 ಮಗು ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದ ಅಶೋಕ್ ಪೇಂಟರ್ ಕೆಲಸ ಮಾಡಿಕೊಂಡು ಸಂಸಾರ ಸಾಗಿಸುತ್ತಿದ್ದ. ಆದರೆ ಇತ್ತೀಚೆಗೆ ಮದ್ಯ ವ್ಯಸನಕ್ಕೆ ಬಿದ್ದಿದ್ದ ಅಶೋಕ್ ಪ್ರತಿದಿನ ಕುಡಿದು ಮನೆಗೆ ಬರ್ತಿದ್ದ. ಇದರಿಂದ ಆತನ ಪತ್ನಿ ಭಾರತಿ ಕುಡಿಯಬೇಡಿ ಅಂತ ಮದ್ಯ ವ್ಯಸನ ಮುಕ್ತ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ಆದ್ರೂ ಅಶೋಕ್ ಮದ್ಯಪಾನ ಮುಂದುವರೆಸಿದನಂತೆ. ಇದರಿಂದ ಅವನ ಪತ್ನಿ ಭಾರತಿ ಹಾಗೂ ಸಂಬಂಧಿಗಳು ಕುಡಿಯಬೇಡ, ಕುಡಿದು ಹಾಳಾಗಬೇಡ ಅಂತ ಶುಕ್ರವಾರ ಬುದ್ಧಿವಾದ ಹೇಳಿದ್ರು. ಅಷ್ಟೇ, ಬೇಸರಗೊಂಡ ಅಶೋಕ್ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆ. ನನಗೆ ನಿನ್ನೆಯಿಂದ ಹುಷಾರಿರಲಿಲ್ಲ. ನಿನ್ನೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟಿಫನ್ ತಿನ್ನಿಸ್ಬಿಟ್ಟು ತೋರಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಬಂದ. ಮನೆಯಲ್ಲಿ ರೆಸ್ಟ್ ಮಾಡಿಸಿ ಮತ್ತು ಟ್ಯಾಬ್ಲೆಟ್ ಕೊಟ್ಟು ಮತ್ತು ಸ್ವಲ್ಪ ಟೀ ಮಾಡಿಕೊಟ್ಟು ಸ್ವಲ್ಪ ಬಣ್ಣು ತಿನ್ನಿಸಿ ಎಲ್ಲ ಆರಾಮಾಗಿ ಇದ್ದೆ ಸರ್. ಗಣಪತಿ ಹತ್ರ ರಂಗೋಲಿ ಸ್ಪರ್ಧೆ ಇದಕ್ಕೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಬಾಮ್ಮ ಅಲ್ಲಿಗೆ ಅಂತ ಹೋಗಿಷ್ಟೊತ್ತಿಗೆ ಮತ್ತು ಮನೆ ಹತ್ರ ಬರೋಷ್ಟೊತ್ತಿಗೆ ಈ ಥರ ಅವರೇ ತೊಗೊಂಡಿರೋದು ಸರ್. ಮಾತ್ರೆ ತೊಗೊಂಡಿದ್ದಾರೆ ಸರ್, ಬಿಳಿ ಮಾತ್ರೆ ಸರ್. ಏನಿಂದ ತೊಗೊಂಡಿದ್ದಾರೋ ಅಂತ ನಮಗೂ ಗೊತ್ತಿಲ್ಲ ಸರ್. ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು. 6 ತಿಂಗಳು ಬಿಟ್ಬಿಟ್ಟಿದ್ರು ಸರ್ ಅವರು ಡ್ರಿಂಕ್ ಮಾಡೋದು. ಮತ್ತು ಅವರು ಡ್ರಿಂಕ್ ವಾರದಿಂದ ತೊಗೊಂಡಿದ್ದಾರೆ ಸರ್. ಆ ವಾರದಿಂದ ತೊಗೊಂಡು ನಿನ್ನೆ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಆ ಜೊತೆಗೆ ಅದು ತೊಗೊಂಡ್ಬಿಟ್ಟಿದ್ದಾರೆ ಸರ್. ಅಷ್ಟೇ ಸರ್. ನಾವು ಅದು ಬಿಟ್ಬಿಡ್ತೀನಿ ಅಂತ ನನಗೆ ಮಾತು ಹೇಳಿದ್ರು. ಸೋಮವಾರ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು, ನಾನು ಬಿಡಿಸ್ಬಿಡು ಅಂತ ಹೇಳಿದ್ರು ಸರ್. ಅಷ್ಟೇ ಸರ್. ಅಷ್ಟೇ, ಏನೂ ಇಲ್ಲ ಸರ್. 8 ವರ್ಷ ಸರ್ ನಮ್ಮ ಮದುವೆ ಆಗಿ. ಲವ್ ಮ್ಯಾರೇಜ್ ಸರ್ ನಮ್ಮದು. ಮಕ್ಕಳು 1 ಗಂಡು ಮಗು ಸರ್. ಅವರು ಪೇಂಟ್ ಕೆಲಸ ನಮ್ಮನ್ನ ಮನೆಯೆಲ್ಲ ಇಟ್ಕೊಂಡಿದ್ರು ಸರ್. ಏನು ಕೆಲಸಕ್ಕೂ ಕಳಿಸ್ತಾ ಇರಲಿಲ್ಲ ಸರ್. ನಮ್ಮ ಜೊತೆಯಲ್ಲೆಲ್ಲ ಆರಾಮಾಗೇ ಇದ್ರು ಸರ್. ನೆನ್ನೆ ಎಲ್ಲ ಫ್ರೀಡಮಾಗೇ ಇದ್ರು ಸರ್. ಏನು ಇಲ್ಲ, ಕಿತ್ತಾಡಿಲ್ಲ, ಏನೂ ಇಲ್ಲ ಸರ್. ನೆನೆ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ಗಣೇಶೋತ್ಸವ ನಡೆದಿದೆ. ಗಣೇಶೋತ್ಸವಕ್ಕೆ ಅಂತ ಅಶೋಕ್ ಕಂಠಪೂರ್ತಿ ಕುಡಿದಿದ್ದಾನೆ. ಅದನ್ನು ಕಂಡ ಆತನ ಪತ್ನಿ ಭಾರತಿ ಬುದ್ಧಿವಾದ ಹೇಳಿದ್ದಾಳೆ. ಅಷ್ಟಕ್ಕೆ ಮನೆಯಲ್ಲಿದ್ದ ಇಲಿ ಪಾಷಾಣ ಸೇವಿಸಿ ಅಸ್ವಸ್ಥನಾಗಿದ್ದಾನೆ. ತಕ್ಷಣ ಅಶೋಕನನ್ನ ಚಿಕ್ಕಬಳ್ಳಾಪುರದ 2 ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಮೃತನ ಪತ್ನಿ ಭಾರತಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಚಿಕ್ಕಬಳ್ಳಾಪುರ ರೂರಲ್ ಲಿಮಿಟ್ಸ್ ಗುಂಡ್ಲಗುರ್ಕಿಯಲ್ಲಿ ಒಂದು ಸುಸೈಡ್ ಕೇಸ್ ರಿಜಿಸ್ಟರ್ ಆಗಿದೆ. ಆ ಸುಸೈಡ್ ಕೇಸಲ್ಲಿ ವಿಕ್ಟಿಮ್ ಯಾರು ಸುಸೈಡ್ ಮಾಡಿದ್ದಾರೆ ಅವರ ಹೆಸರು ಅಶೋಕ್ ಇದೆ. ಅವರು ರೆಗ್ಯುಲರ್ ಆಗಿ ಆಲ್ಕೋಹಾಲ್ ತಗೊಳ್ತಾ ಇತ್ತು ಮತ್ತು ಪ್ರತಿದಿನ ಮದ್ಯಪಾನ ಮಾಡ್ತಾಯಿತ್ತು, ಈ ಥರ ಮಾಹಿತಿ ಇದೆ. ಮನೆಯಲ್ಲಿ ಈಗ ಸಿನ್ಸ್ ಹಬ್ಬ ಟೈಮ್ ವಗೇರಾ ಇದೆ, ಮನೆಯದವರು ಅವರಿಗೆ ಫ್ಯಾಮಿಲಿ ಮೆಂಬರ್ಸ್ ವಗೇರಾ ಹೇಳಿದ್ದಾರೆ ಈ ಥರದ್ದು ಆಚರಣೆ ಮಾಡಬಾರ್ದು ಮತ್ತು ಎಣ್ಣೆ ವಗೇರಾ ಕುಡಿಬಾರ್ದು. ಆ ವಿಚಾರ ಬಗ್ಗೆ ಅವರು ಬೇಜಾರಾಗಿ ರೆಡ್ ಪಾಯ್ಸನ್ ಕೊಡ್ದಿದ್ದಾರೆ. ಆ ಕಾರಣ ಆಮೇಲೆ ಅವರಿಗೆ ಇಲ್ಲಿ ನಮ್ಮ ಜೀವನ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಅವರು ಬೆಂಗಳೂರು ರೆಫರ್ ಆಗಿದ್ದಾರೆ. ಈಗ ಅವ್ರದ್ದು ಡೆತ್ ಆಗಿದೆ. ಸೊ ಆ ವಿಚಾರ ಬಗ್ಗೆ ಒಂದು ಸುಸೈಡ್ ಕೇಸ್ ರಿಜಿಸ್ಟರ್ ಆಗಿದೆ. ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ವ್ಯಕ್ತಿ ಪತ್ನಿ ಜೊತೆ ಪ್ರೀತಿಯಿಂದ ಸಂಸಾರ ಮಾಡದೆ ಮದ್ಯಕ್ಕೆ ದಾಸನಾಗಿ ಪತ್ನಿ ಮಗನನ್ನ ಬಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದು ಮಾತ್ರ ವಿಪರ್ಯಾಸ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.